ಅನ್ಡೌಟೆಡ್ಲಿ ನಾವು ಈ ಜನರೇಷನ್ ನೋಡಿದಂಥ ಅತಿ ದೊಡ್ಡ ಪೊಲಿಟಿಕಲ್ ಫಿನಾಮಿನಾನ್ ನರೇಂದ್ರ ಮೋದಿ. ನಾವು ಇಂದಿರಾ ಗಾಂಧಿ ಗೊತ್ತಿಲ್ಲ ನಮಗೆ. ಇಂದಿರಾ ಅವರಾದ ನಂತರ ಅತಿ ದೊಡ್ಡ ನಾಯಕ ಅಂತ ನೋಡಿದ್ದು. ನೋಡಿ, ಏನೂ ಇಲ್ಲದೇ ಇರುವ ಕೌಟುಂಬಿಕ ಹಿನ್ನೆಲೆಯಿಂದ ಬಂದು ದೊಡ್ಡ ಸ್ಥಾನಕ್ಕೆ ಸುಮಾರು ಜನ ಏರಿದ್ದಾರೆ. ನಮ್ಮಲ್ಲಿ ದೇವೇಗೌಡರೇ ಇದ್ದಾರೆ. ದೇವೇಗೌಡರು, ಮೊರಾರ್ಜಿ ದೇಸಾಯಿ, ಐ.ಕೆ. ಗುಜರಾಲ್, ಪಿ.ವಿ. ನರಸಿಂಹರಾವ್, ಲಾಲ್ ಬಹದ್ದೂರ್ ಶಾಸ್ತ್ರಿ. ಆದರೆ ಏನೂ ಇಲ್ಲದೇ ಇರುವ ಸ್ಥಿತಿಯಿಂದ ದೊಡ್ಡ ಸ್ಥಾನವೊಂದಕ್ಕೆ ಏರಿ ಆ ಸ್ಥಾನದಲ್ಲಿ ನಿರಂತರವಾಗಿ ಪೊಲಿಟಿಕಲ್ ಗೆಲುವುಗಳನ್ನು ಸಾಧಿಸ್ತಾ ಹೋಗಿದ್ದು ಮೋದಿ ಮಾತ್ರ. 13 ವರ್ಷ ಗುಜರಾತ್ನ ಮುಖ್ಯಮಂತ್ರಿ, 11 ವರ್ಷ ಭಾರತದ ಪ್ರಧಾನಮಂತ್ರಿ ಆ್ಯಂಡ್ ಕೌಂಟಿಂಗ್. ಈ ಸಾಧನೆ ಇನ್ನೊಬ್ಬರಿಂದ ದೇಶದಲ್ಲಾಗಿಲ್ಲ. ನೋಡಿ, ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗಲೂ ಕೂಡ, ಮುಖ್ಯಮಂತ್ರಿ ಆದಾಗ ಹಿ ವಾಸ್ ನಾಟ್ ಇವನ್ ಅ ಗ್ರಾಮ ಪಂಚಾಯತ್ ಮೆಂಬರ್. ನೀಲಾಂಜನ್ ಮುಖ್ಯೋಪಾಧ್ಯಾಯರ ಪುಸ್ತಕದಲ್ಲಿ ಅದೊಂದು ಘಟನೆ ಬರುತ್ತೆ. ನಮ್ಮ ಆಗಿನ ಒಬ್ಬ ಕೇಂದ್ರ ಸಚಿವರಲ್ಲ, ಮಾಜಿ ಕೇಂದ್ರ ಸಚಿವರು ಫ್ಲೈಟ್ ಕ್ರಾಶಲ್ಲಿ ತೀರ್ಕೊಂಡಿರ್ತಾರೆ. ಜ್ಯೋತಿರಾದಿತ್ಯ ಸಿಂಧ್ಯಾ ಅವರ ತಂದೆ ಮಾಧವರಾವ್ ಸಿಂಧ್ಯಾ ತೀರ್ಕೊಂಡಿರ್ತಾರೆ. ಅವರ ವಿಮಾನದಲ್ಲಿ ಒಂದು ನ್ಯಾಷನಲ್ ಚಾನಲ್ನ ಕ್ಯಾಮ್ರಾಮ್ಯಾನ್ ಕೂಡ ಇದ್ದರು. ಅವರು ತೀರ್ಕೊಂಡಿದ್ರು ಫ್ಲೈಟ್ ಕ್ರ್ಯಾಶಲ್ಲಿ. ನರೇಂದ್ರ ಮೋದಿ ಅವರಿಗೆ ಆ ಕ್ಯಾಮ್ರಾಮ್ಯಾನ್ ಪರಿಚಯ ಇದ್ದ. ಈ ಡಿಬೇಟಿಗೆ ಹೋದಾಗೆಲ್ಲ ಭೇಟಿ ಆಗ್ತಿದ್ದ. ಕೈಸೆ ಏನ್ ಸರ್ ಅಂತಿದ್ದ. ಇವ್ರು ಹೆಗಲ ಮೇಲೆ ಕೈ ಹಾಕಿ ಮಾತಾಡಿಸ್ತಿದ್ರು. ಆತನ ಅಂತ್ಯ ಸಂಸ್ಕಾರಕ್ಕೆ ಸ್ಮಶಾನಕ್ಕೆ ಹೋಗಿರ್ತಾರೆ ಇವರು. ಆವಾಗಷ್ಟೇ ಮೊಬೈಲ್ ಬಂದಿರುತ್ತೆ. ಮೋದಿ ಹತ್ರ ಮೊಬೈಲ್ ಇತ್ತು. ಫೋನ್ ಬರುತ್ತೆ. ಎಲ್ಲಿಂದ? ಪ್ರಧಾನಮಂತ್ರಿ ಯಾರವಾಗ? ಅಟಲ್ ಬಿಹಾರಿ ವಾಜಪೇಯಿ. ಅರ್ಜೆಂಟಾಗಿ ಬರಬೇಕಂತೆ, ಕರೀತಿದ್ದಾರೆ. ಇವರು ಅಂತ್ಯ ಸಂಸ್ಕಾರ ಮುಗಿಸಿ ಮನೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಪ್ರಧಾನಿ ನಿವಾಸಕ್ಕೆ ಹೋದರೆ ವಾಜಪೇಯಿ ಅವರು ತಮಾಷೆಗೆ ಹೇಳಿದ್ರಂತೆ, ದಿಲ್ಲಿಗೆ ಪರಾಠೆ ಖಾಕೆ ತುಮಾರ ಪೇಟ್ ನಿಕಲ್ ರಾ ಅಂತ. ದಿಲ್ಲಿಲಿ ಪರಾಠ ತಿಂದು ಹೊಟ್ಟೆ ಬರ್ತಾ ಇದೆ ನಿನಗೆ, ಜಾಗ ಖಾಲಿ ಕರೋ, ಇಲ್ಲಿ ದಿಲ್ಲಿ ಬಿಟ್ಟು ಹೊರಡು ಇನ್ನು ಅಂತ. ಅವ್ರಿಗೇನಿದ್ದದ್ದು ಒಂದು ಸೂಟ್ ಕೇಸು, ಅದರಲ್ಲೊಂದು 4 ಜೊತೆ ಬಟ್ಟೆ. ದಿಲ್ಲಿಯಿಂದ ಹೊರಡು ಅಂದ್ರೆ ಆಯ್ತು, ಇನ್ನೆಲ್ಲೂ ಹೊರಡಿ ಹೇಳಿ ಅಂತ. ಗುಜರಾತ್ ಚಲೆ ಜಾವು ಅಂದ್ರಂತೆ. ಇವ್ರಿಗೆ, ಮೋದಿಗೆ ಗುಜರಾತ್ ಒಂದು ಬಿಟ್ಟು ಇನ್ನೆಲ್ಲರೂ ಹೇಳಿ, ನಾನು ಹೋಗೋದಕ್ಕೆ ತಯಾರು. ಗುಜರಾತಿನ BJPಯ ಇಂಟರ್ನಲ್ ಪಾಲಿಟಿಕ್ಸ್ ಯಾವ ಲೆವೆಲ್ಗಿತ್ತು ಅಂದರೆ, ಅಲ್ಲಿಂದ ಕಂಡೀಷನ್ ಹಾಕಿದ್ರು ಕೇಶುಭಾಯಿ ಪಟೇಲ್ ಆ್ಯಂಡ್ ಅದರ್ಸ್, ಮೋದಿ ಗುಜರಾತಿಗೆ ಬರಬಾರ್ದು ಅಂತ. ಹಂಗಿದ್ದಾಗ ಗುಜರಾತಿಗೆ ಹೋಗು ಅಂದರೆ, ನಾನು ಗುಜರಾತಿಗೆ ಹೋಗಲ್ಲ, ಬೇರೆ ಎಲ್ಲಿಗಾರು ಹಾಕಿ ನನ್ನ ಪ್ರಚಾರಕ್ಕೆ, ನನಗೇನು ಎಲ್ಲಿ ಹೇಳ್ತೀರಿ ಅಲ್ಲಿಗೆ ಹೋಗ್ತೀನಿ, ಬೇರೆ ಎಲ್ಲಿಗಾರು ಹಾಕಿ ಅಂದರೆ, ನೈ ತುಮೆ ಗುಜರಾತ್ ಹಿ ಜಾನ ಪಡೇಗ ಅಂತ.